ಜೈ ಜಗನ್ನಾಥ್. ಜೈ ಜಗನ್ನಾಥ್. ಇದೇ ಗಾಡಿ ತಗೊಂಡ್ ಹೊಂಟಿವಿ. ಸ್ವಲ್ಪ ಬಹಳ ಲಾಂಗ್ ಜರ್ನಿ. ಪುರಿಗೆ ಹೋಗಿ ದರ್ಶನ ತಗೊಂಡ ಆಮೇಲೆ ಕಟ್ಟಕಿಗೆ ಹೋಗೋಣ. ಲಾಸ್ಟ್ ವ್ಲಾಗ್ ಒಳಗಡೆ ವರ್ಕ್ ಫ್ರಮ್ ಟ್ರಕ್ ಆಗಿತ್ತೆ, ಈಗ ವರ್ಕ್ ಫ್ರಮ್ ಬಸ್ ಆಗತೈತಿ. ನಮ್ ಗಾಡಿ ಬಂದು ಸಾಯ್ಬ್ಯಾಡ್ರಿಪ್ಪ ಯಪ್ಪ. ತ್ರಾಸ್ ಮಾಡೋರಂದ್ರೆ ಈ ಟ್ರಿಪ್ ಗಾಡಿ ಓಡಿಸೋದಕ್ಕಿಂತ ಬರೀ ನಿಂದ್ರದ ಜಾಸ್ತಿ ಆಗೈತಿ. ಇವತ್ತು ನೈಟ್ ಎಲ್ಲ ಆದಷ್ಟು ಎಷ್ಟಾಗೈತೆ ಸ್ಟೋರ್ ಮಾಡ್ಬೇಕಂತೈತಿ. ಅಂದ್ರೆ ಜಗನ್ನಾಥ್ಪುರಿ ರೀಚ್ ಆಗ್ಬೋದು. ನಲ್ಲ ಮಲ್ಲ ಫಾರೆಸ್ಟ್ ಏರಿಯಾ ಎಂಟರ್ ಆಗತ್ತೇವಿ. ಇಲ್ಲೊಂದ್ ಸ್ವಲ್ಪ ಇವ್ರಿಗೆ ಟ್ಯಾಕ್ಸ್ ಕೊಟ್ಟು ಹೋಗ್ಬೇಕು. ಮೇಲಿಂದ ಏಕ್ ಸಡನ್ ಆಗಿ ಬಂದಿದ್ ಗಾಡಿ ಸಿಕ್ಕಾಪಟ್ಟೆ ನಿದ್ದೆ ಬರೋದೈತಿ. ಇಲ್ಲಿಂದ ಏನು 760 ಕಿಲೋಮೀಟರ್ ಐತಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಈ ಟ್ರಿಪ್ ಎಲ್ಲಿಗಪ್ಪ ಅಂತಂದ್ರೆ ಸರಿ ಇದು ನಾರ್ಮಲ್ ಟ್ರಿಪ್ ಅಲ್ಲ, ಇದೊಂಥರ ಸ್ಪೆಷಲ್ ಟ್ರಿಪ್. ಅಂಡ್ ಈ ಸ್ಪೆಷಲ್ ಟ್ರಿಪ್ ಎಲ್ಲಿಗಪ್ಪ ಅಂತಂದ್ರೆ ಧಾರವಾಡಿಂದ ಕಟಕ್ ಒಡಿಶಾ ಕಡೆಗೆ. ಕಟಕ್ ಹೊಂಟಿರೋ ರೀಸನ್ ಏನಪ್ಪಾ ಅಂತಂದ್ರೆ ನಮ್ಗೆ ಆನ್ ದಿವಸ ಸಿಗ್ತೈತಿ ಜಗನ್ನಾಥ್ಪುರಿ. ಸೊ ಭಾಳ ದಿನದಿಂದ ಜಗನ್ನಾಥ್ಪುರಿ ದರ್ಶನ ತಗೋಬೇಕಂತಿತ್ತ. ಅಂಡ್ ಈ ಸಲ ನಾನು ಸೋಲೋ ಹೊಂಟಿಲ್ಲ, ನನ್ನ ಜೊತೆ ನಮ್ಮ ಕಸಿನ್, ನಮ್ಮ ಅಣ್ಣ ಮತ್ತು ತಮ್ಮ ಬರತಾರ. ಇದೇ ಗಾಡಿ ತೊಗೊಂಡು ಹೊಂಟಿವಿ. ಟಾಟಾ ಅಲ್ಟ್ರಾ 50 ಸೀಟರ್ AC ಬಸ್ಸು. ಬಾಯಿಲ್ ಮಾಡುವ ಇಲ್ಲಿ ಅಣ್ಣ ಟ್ರಿಪ್ ಹೊಡ್ಯಾಕೆ ಕಷ್ಟ ಬಂದ ಅಂತಿಕೊಂಡಾನ. ಇಲ್ಲಿ ಕೆಲಸನೂ ಮಾಡ್ಬೇಕಿಲ್ಲ. ದೇವ್ರಿಗೆ ಹೊಂಟಿವಿ, ಲೈಟ್ ಹಂಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಾಲಿಗಿಲಿ ಎಲ್ಲ ಹಾಕೊಂಡು ಹೊಂಟೀವಿ. ಗಣಪತಿ ಬಪ್ಪ ಜೈ ಜಗನ್ನಾಥ್. ಜೈ ಜಗನ್ನಾಥ್. ನಮ್ಮ ಪುಟಾಣಿ ಡ್ರೈವರ್ ನೋಡ್ರಿ ಹೆಂಗದಾರ. ಪುಕಿ ಅವ್ರು ನೋಡಿ ಪೀಪ್ ಮಾಡು. ವ್ಲಾಗ್ ಮಾಡ್ತಿ. ಹಾಯ್ ಹೇಳ. ಹಾಯ್ ಬಾಯ್ ಬಾಯ್ ಮಾಡು. ಬಾಯ್ ನಮಸ್ಕಾರ ಮಾಡ. ನಮಸ್ಕಾರ. ಪೂಜೆ ಎಲ್ಲ ಆಯ್ತಾ? ನಮ್ದು ಜರ್ನಿಲಿಂದ ಸ್ಟಾರ್ಟ್ ಮಾಡೋಣಂತ. ಜೈ ಜಗನ್ನಾಥ್. ಟಾಟಾ ಟಾಟಾ ಟಾಟಾ. ನಮ್ಮ KCD ಗಣಪತಿಗೊಮ್ಮೆ ನಮಸ್ಕಾರ ಮಾಡಿ ಹೋಗುವ. ಎಸ್, ಧಾರವಾಡಿಂದ ಕಟಕ್ ಬಂದ್ಬಿಟ್ಟು 1650 ಕಿಲೋಮೀಟರ್ ಆಗುತ್ತೆ. ಸೊ ಸ್ವಲ್ಪ ಭಾಳ ಲಾಂಗ್ ಜರ್ನಿ. ಆಲ್ಮೋಸ್ಟ್ ಆಲ್ 5 ವರ್ಷ ಆದಮೇಲೆ ಲಾಂಗ್ ಹೊಂಟಿದ್ದೆ. ರೂಟ್ ಬಂದ್ಬಿಟ್ಟು ಹುಬ್ಳಿ, ಗದಗ, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ಕರ್ನೂಲು, ವಿಜಯವಾಡ, ರಾಜಮಂಡ್ರಿ, ವಿಶಾಖಪಟ್ಟಣಂ, ಬ್ರಹ್ಮಪುರಂ ಹಂಗೆ ಹೋಗೋದು. ಆನ್ ದಿ ವೇ ನಮಗೆ ಸಿಗತೈತಿ ಪುರಿ ಜಗನ್ನಾಥ. ಕಟಕಿಂದ 50 ಕಿಲೋಮೀಟರ್ ಹಿಂದೆ ಡೈರೆಕ್ಟ್ ಪುರಿಗೆ ಹೋಗಿ ದರ್ಶನ ತಗೊಂಡ ಆಮೇಲೆ ಕಟಕಿಗೆ ಹೋಗೋಣ. ನಮ್ಮ ಧಾರವಾಡ ಹುಬ್ಳಿ ಎಲ್ಲ ದಾಟ್ಕೊಂಬಂದು ಇವಾಗ ಗದಗ ರೋಡ್ ಕೊಡತ್ತೇನೆ. ಎಸ್, ಇವತ್ತಿನ ನಮ್ದು ಫಸ್ಟ್ ಟೋಲ್ ನಲ್ವಡಿ ಟೋಲಿಗೆ ಬಂದ್ವಿ. ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ 11:20 ಆಗೈತಿ. ಮನೆ ಬಿಟ್ಟಾಗ 10 ಗಂಟೆ ಆಗೈತೆ ಎಕ್ಸಾಕ್ಟ್. ಆಲ್ಮೋಸ್ಟ್ ಅವ್ರು ಭಾಳಷ್ಟು ಟೈಮ್ ನಮ್ದು ಧಾರವಾಡಿಂದ ಹುಬ್ಳಿ ಬರೋದ್ರಾಗ ಹೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅದು ಇತ್ತು. ಫುಲ್ಜಾ ಸಿಮ್ ಧಾರವಾಡ ಬಿಟ್ಟೆ ಅಂದ್ರೆ ಎಲ್ಲೆಲ್ಲೂ ನಿಲ್ಲಿಸಲಿಲ್ಲ, ನಾನ್ ಸ್ಟಾಪ್ ಬಂದೆ. ಇವಾಗ ಸದ್ಯ ಈಗ ಹೊಸಪೇಟೆ ಟೋಲ್ ಹಿಂದ್ಗಡೆನೆ ಇದು ಕಾವೇರಿ ಫ್ಯಾಮಿಲಿ ಹೋಟೆಲ್ ಅಂತೇಳಿ ಇಲ್ಲಿ ಊಟಕ್ಕಂತೇಳಿ ಸೈಡ್ ಹಾಕಿವಿ. ಅಷ್ಟಾಗ ನಮ್ಮ ಮೀಟಿಂಗ್ ಒಂದು ಸ್ಟಾರ್ಟ್ ಆಗ್ಬಿಡೈತಿ 1:00ಗೆ. ಲಾಸ್ಟ್ ವ್ಲಾಗ್ ಒಳಗಡೆ ವರ್ಕ್ ಫ್ರಮ್ ಟ್ರಕ್ ಆಗಿತ್ತೆ, ಈಗ ವರ್ಕ್ ಫ್ರಮ್ ಬಸ್ ಆಗತೈತಿ. ನಮ್ದು ಇಂಡಿಯಾ ಆಫೀಸ್ ರಜಾ ಐತಿ ಆಕ್ಚುಲಿ, ಬಕ್ರೀದ್ ಹಬ್ಬ ಅಂತೇಳಿ. ಬಟ್ ಜಪಾನ್ ಆಫೀಸ್ ಸುಟಿ ಇಲ್ಲ. ಲಾಸ್ಟ್ ಮೂಮೆಂಟ್ ಒಳಗಡೆ ಒಂದು ಮೀಟಿಂಗ್ ಕರೆದ್ಬಿಟ್ಟು ಸೊ ಅದನ್ನ ಈಗ ಇಲ್ಲಿ ಅಟೆಂಡ್ ಆಗತ್ತೀನಿ. ನಮ್ಮ ಅಣ್ಣ ಅದು ಆಲ್ರೆಡಿ ಹೋಗ್ಯಾರ, ಆರ್ಡರ್ ಅದು ಮಾಡಾತಾರ. ನಾನು ಹೋಗಿ ಊಟ ಮಾಡಿ ಬರ್ಬೇಕಷ್ಟೇ. ಗಾಡಿ ಇಲ್ಲೇ ಪಾರ್ಕ್ ಮಾಡೀನಿ, ಬರ್ರಿ ಊಟ ಮಾಡುವಂತ. ಚಾಲೂನ ಮಾಡಿದ್ರಿ? ಏನಿದೆ? ದಾಲ್ ಪಾಲಕ್ ತಂದೂರಿ ರೊಟ್ಟಿ. ಊಟ ಅಂತೂ ಆಯ್ತಾ, ಹೊಟ್ಟೆ ತುಂಬ. ಇಲ್ಲಿಂದ ಹೋಗೋಣೀಗ. ಓ ಬರ್ರಿ ಬರ್ರಿ ಬರ್ರಿ. ಹೌ ವಾಸ್ ದಿ ಫುಡ್? ಗುಡ್. ಚಲೋ ಐತೆ. ಸೋ ಫಾರ್ ಸೋ ಗುಡ್. ಬರ್ರಿ ಹೋಗುವ. ಹೊಸಪೇಟೆ ಟೋಲ್ ದಾಟಿ ಮುಂದೆ ಬಂದ್ವಿ. ಪ್ಯಾರ್ಲೆ ಹಣ್ಣು ಮತ್ತು ನೇರ್ಲೆ ಹಣ್ಣು ಮಾರಾಕತ್ತಿದ್ರೆ ತೊಗೊಂಡ್ರಿ. ಹೆಂಗ? ನೇರ್ಲೆ ಹಣ್ಣು ತಿನ್ನೋಂಗೆ ಭಾಳ ಆಗಿತ್ತ. ನೇರ್ಲೆ ಹಣ್ಣು ತೊಗೊಂಬಂದ್ವಿ. ನೇರ್ಲೆ ಹಣ್ಣು ಇಸ್ ನಾಟ್ ಸೋ ನೇರ್ಲೆ. ಪೂರ ಟರ್ರ ಅಂದೈತಿ ಒಂದು. ನಮ್ ಗಾಡಿ ಬಂದು ಸಾಯ್ಬ್ಯಾಡ್ರಿಪ್ಪ ಯಪ್ಪ. ಅಯ್ಯೋ ಝೂಮ್ ಆಗ್ಬೇಕಾಯ್ತು ಅದು. ಬಿದ್ದರು ನೋಡ್ರಿ. ಈಗ ಜಸ್ಟ್ ಹೇಳಿದ್ದೆ ನೋಡ್ರಿ ಅವ್ರನ್ನ. ಯಾರ ತ್ರಾಸ್ ಮಾಡೋರಂದ್ರೆ ಇವ್ರ. ಆ ಟ್ರಕ್ಕಿನ ಬಾಯ ಹೋಗ್ತಿದ್ರಿ ಇವ್ರು. ತೊರಂಗಲ್ ಹತ್ರ ಬಂದ್ವಿ. ಹಿಂಗೆ ಸಿಟಿ ಒಳಗೆ ಹಾಶ್ ಹೋಗೋದು, ನಿಮ್ಮ ಬೈಪಾಸ್ ಮೇಲೆ ಹಾಶ್ ಹೋಗೋದು, ಹಿಂಗೆ ಹಾಶ್ ಹೋಗೋಣಂತ. ತೊರಂಗಲ್ ಒಳಗಡೆ ಮತ್ತೊಮ್ಮೆ ನೇರ್ಲೆ ಹಣ್ಣು ಶಾಪಿಂಗ್ ಐತೆ. ಅರ್ಧ ಕಿಲೋ 80 ರೂಪಾಯಿ. ನೈಸ್. ಒಟ್ಟು ಅಲ್ಲಿ ಒಂದೇ ಸಲ ತಿಂದಿದ್ದೇನು ನಮಗೇನು ಮನಸ್ಸಿಗೆ ಮನಸ್ಸು ತುಂಬಲಿಲ್ಲ, ಮನಸ್ಸಿಗೆ ಹತ್ತಲಿಲ್ಲ. ಸಾರಿ, ಬಗರಾಗ್ಲತ್ತಿದ್ದೆ ನೀನು. ಅದಾಯ್ತು. ಈಗ ಇಲ್ಲಿ ತೊರಂಗಲ್ ಒಳಗಡೆನ ವಿಶಾಲ್ ಮಾರ್ಟಿಗೆ ಬಂದ್ವಿ.
ನಮ್ಮ ದಾದಾರಿಗೆ ಒಂದು ಸ್ವಲ್ಪ ಟಿ ಶರ್ಟ್ ಅದು ತೊಳೆದಿತ್ತೆ. ಶಾಪಿಂಗ್ ಬರೀ ಟಿ ಶರ್ಟ್ ತೊಗೊಂಬರಕ್ಕೆ ಹೋದವ್ರು ಏನೇನೋ ತೊಗೊಂಬಂದ್ವಿ ವಿಶಾಲ್ ಮಾಡಿದಾಗ. ವೆಲ್ಕಮ್ ಟು ಉಕ್ಕಿನ ನಗರಿ ಬಳ್ಳಾರಿ ಸ್ಟೀಲ್ ಸಿಟಿ. ಇಲ್ಲಿಂದ ಈಗ ಇನ್ನೊಂದು 250 ಕಿಲೋಮೀಟರ್ ಬರೀ ಸಿಂಗಲ್ ರೋಡೇ. ಈಗ ಕರ್ನೂಲೆಲ್ಲ ದಾಟಿ ಗುಂಟೂರು ಸಮೀಪ ಹೋಗೋ ಮಟ್ಟ ಸಿಂಗಲ್ ರೋಡೇ ಅನ್ಕೊತೀನಿ. ಭಾಳ ವರ್ಷ ಆಯ್ತಲ್ಲ ಹೋಗಿ ಏನೂ ಅಷ್ಟೊಂದು ಐಡಿಯಾ ಇಲ್ಲ. ಬಳ್ಳಾರಿ ಎಲ್ಲ ದಾಟಿ ಬಂದ್ವಿ. ಈಗ ಆಲ್ಮೋಸ್ಟ್ ಆಲ್ ಕರ್ನಾಟಕ ಆಂಧ್ರ ಬಾರ್ಡರ್ ಹತ್ತಿರ ಇದ್ದೀವಿ. ಮೊಕ್ಕ ಅಂತೇಳಿ ಊರ ಹೆಸರು. ಇಲ್ಲೇ ಒಂದು ಕೆನಲ್ ಹತ್ರ ಜಕ್ಕಕ್ಕೆ ಅಂತೇಳಿ ಸೈಡ್ ಹಾಕಿದ್ವಿ. ಯಾಕಂದ್ರೆ ಬಿಸಿಲಂತರೂ ಸಿಕ್ಕಾಪಟ್ಟೆ ಐತಿ. ಒಳಗಡೆ ಕುಂದ್ರಾಕಾಗವಲ್ತ. ನಮ್ದು AC ಬಸ್ ಆಗಿದ್ದರಿಂದ ವಿಂಡೋ ಯಾವ ಓಪನ್ ಇರಲ್ಲ, ಅಲ್ಲಿ ಸೀಲ್ಡ್ ಗ್ಲಾಸ್ ಐತಿ. ಸೊ ಅದಕ್ಕೆ ಸಿಕ್ಕಾಪಟ್ಟಿ ಕುಂದ್ರಾಕಾಗವಲ್ತ ಒಳಗಡೆ. ನನಗೆ ನಡೆದೈತಿ, ನನಗೆ ಫ್ಯಾನ್ ಐತಿ, ಆ ಕಡೆ ವಿಂಡೋ ಗ್ಲಾಸ್ ಓಪನ್ ಆಕೈತಿ, ಹಿಡ್ದೈತಿ. ಬಟ್ ಇವರಿಬ್ಬರು ಬಾಳೆ ಇಲ್ಲೇ ಜಕ್ಕಕ್ಕಂತ ಬಂದ್ವಿ. ಬಟ್ ಇವು ನೀರೆಲ್ಲ ಪೂರ ರಾಡಿ ಅದಾವ. ಮುಂದೆ ಮುಂದಿಲ್ಲೇ ಅದು ಒಂದು ಡೀಸೆಲ್ ಪಂಪ್ ಐತಿ. ಬಾರ್ಡ್ರಿಗೆ ಡೀಸೆಲ್ ಹಾಕಿಸ್ಕೊಂಡು ಮುಂದೆ ಹೋಗೋಣ. ಡೀಸೆಲ್ ಹಾಕ್ಸೋಣ ಬಂದ್ವಿ. ಧಾರವಾಡ ಒಳಗಡೆ ಫುಲ್ ಟ್ಯಾಂಕ್ ಮಾಡ್ಕೊಂಡು ಬಂದಿದ್ದೆ. ಮುಂದೆ ಡೀಸೆಲ್ ಜಾಸ್ತಿ ಅಂತೇಳಿ ಇಲ್ಲೇ ಹಾಕಿಸ್ಕೊಳತ್ತೀನಿ. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಮುಂದೆ ಬಂದೆ. ಈಗ ಕರ್ನಾಟಕ ಮತ್ತು ಆಂಧ್ರ ಬಾರ್ಡ್ರಿಗೆ ಬಂದೆ. ಇಲ್ಲಿಂದ ಈಗ ಲೆಫ್ಟ್ ಏನು ತೊಳತೀನಲ್ಲ, ಇದೇ ಆಂಧ್ರ ಬಾರ್ಡ್ರ. ಎಸ್, ಇದೇ ಕರ್ನಾಟಕ ಮತ್ತು ಆಂಧ್ರ ಚೆಕ್ ಪೋಸ್ಟ್. ಇಲ್ಲಿಂದ ಈಗಿದು ಕರ್ನೂಲ್ ಡಿಸ್ಟಿಕ್ ಚಾಲು. ಇಲ್ಲಿಂದ ಕರ್ನೂಲ್ ಐತಿ ಇನ್ನೊಂದು 110-120 ಕಿಲೋಮೀಟ್ರ್. ಮತ್ತೊಂದು ಟೀ ಬ್ರೇಕ್ ಅಂತೇಳಿ ನಿಂದ್ರಿಸಿದ್ವಿ. ಇದು ಯಾವುದೋ ಊರು ಗೊತ್ತಿಲ್ಲ. ಈ ಟ್ರಿಪ್ ಗಾಡಿ ಓಡಿಸೋದಕ್ಕಿಂತ ಬರೀ ನಿಂದ್ರೋದು ಜಾಸ್ತಿ ಆಗೈತಿ. ಆಂಧ್ರ ಎಂಟ್ರಿ ಕೊಟ್ಕೊಳ್ಳಿ 3 ತಾಸು ಕಂಟಿನ್ಯೂ ಡ್ರೈವ್ ಮಾಡಿದೆ. ಇದೇ ಚಲೋ ರೋಡ್ ಸಿಕ್ಕಿದೆ ಆ್ಯಕ್ಚುಲಿ. ಉಳ್ಕಿದ್ದೆಲ್ಲ ಕಿತ್ತೋಗಿರೋ ರೋಡ್ ಒಳಗೆ ಬಂದ್ವಿ. ಈಗ ಸದ್ಯ ಇದೆ ಕರ್ನೂಲ್ ಬೈಪಾಸ್ ಒಳಗಡೆ. ಇಲ್ಲಿಂದ ಈಗ ಗುಂಟೂರು 300 ಚಿಲ್ಲರ್ ಕಿಲೋಮೀಟ್ರ್ ಐತಿ. ಮುಂದೆ ಎಲ್ಲಾದರೂ ಊಟಕ್ಕೆ ಹಾಕಬೇಕು. ಕರ್ನೂಲಿಂದ ಸೀದಾ ಆತ್ಮಾಕೂರು ಊರಿಗೆ ಬಂದ್ವಿ. ಇಲ್ಲೇ ಅತಿಥಿ ಹೋಟೆಲ್ ಅಂತೇಳಿ ಮಸ್ತ್ ಊಟ ಸಿಗ್ತಾ ಊಟ ಮಾಡಿದ್ವಿ. ಇವತ್ತು ನೈಟ್ ಎಲ್ಲ ಆದಷ್ಟು ಎಷ್ಟು ಆಕೈತೆ ಅಷ್ಟು ಕವರ್ ಮಾಡ್ಬೇಕಂತೈತಿ. ಇನ್ನೂ ಇಲ್ಲಿಂದ ಆಲ್ಮೋಸ್ಟ್ 1200 ಕಿಲೋಮೀಟ್ರ್ ಐತಿ. ಮತ್ತೊಂದು 400 ಕಿಲೋಮೀಟ್ರ್ ಹೊಡಿಬೇಕಂತೈತಿ ನೈಟ್ ಎಲ್ಲ. ಅಂದರೆ ಜಗನ್ನಾಥ್ಪುರಿ ರೀಚ್ ಆಗ್ಬೋದು. ಊಟ ಎಲ್ಲ ಮಾಡ್ಕೊಂಬಂದ್ವಿ. ಇವಾಗ ನಮಗೆ ಸಿಂಗಲ್ ರೋಡ್ ಸ್ಟಾರ್ಟ್ ಆಯ್ತಾ. ನಲ್ಲಮಲ್ಲ ಫಾರೆಸ್ಟ್ ಏರಿಯಾ ಎಂಟ್ರ್ ಆಗತ್ತೀವಿ. ಚೆಕ್ ಪೋಸ್ಟ್ ಬಂತ. ಇಲ್ಲೊಂದು ಸ್ವಲ್ಪ ಇವರಿಗೆ ಟ್ಯಾಕ್ಸ್ ಕೊಟ್ಟು ಹೋಗ್ಬೇಕು. ಚೆಕ್ ಪೋಸ್ಟ್ ಒಳಗಡೆ 170 ರೂಪೀಸ್ ಅಂತೆ, 130 ರೂಪೀಸ್ ಹೆವಿ ವೆಹಿಕಲ್ಗೆ. ಸಣ್ಣ ಗಾಡಿಗೆ 70 ರೂಪಾಯಿ. ಇಲ್ಲಿಂದ ಈಗ ಇಟ್ ರೋಡ್ ಇದು. ಇದ್ರೊಳಗಡೆ ನಮ್ಮ ಬಸ್ ಹೋಗೋದೇ ವಜ್ಜಿ. ಅಂಥದ್ರೊಳಗಡೆ ಮುಂದ್ಗಡೆ ಅಪೋಸಿಟ್ ಗಾಡಿನೂ ಬರ್ತವೆ. Ain't no place gonna hold me when the road keeps rolling on. ನೋಡ್ರಿ ಘಾಟ್ ಎಷ್ಟು ಸಣ್ಣದೈತಂತಂದ್ರೆ ಮುಂದೆ ಅಪೋಸಿಟ್ ಬರೋ ಗಾಡಿಗಳು ಅರ್ಧ ಇಳಿಬೇಕು, ನಾವು ಅರ್ಧ ಇಳಿಬೇಕು. ರಸ್ತೆ ಗಾಡಿಗಳು ಪಾಸ್ ಆಗ್ತವೆ. ಸಿಂಗಲ್ ರೋಡಲ್ಲಿ ದಾಟ್ಕೊಂಡ್ ಬಂದ್ವಿ. ಇವಾಗ ಸಣ್ಣಕ್ಕೆ ಘಾಟ್ ಇರತ್ತೆ. Let my baby cry and said she can't live that way. ಮೇಲಿಂದ ಏಕ್ ಸಡನ್ ಆಗಿ ಬಂದಿದ್ದು ಗಾಡಿ. ಘಾಟ್ ಎಲ್ಲ ದಾಟ್ಕೊಂಡ್ ಬರೋದಕ್ಕೆ ಸಿಕ್ಕಾಪಟ್ಟೆ ಗಾಳಿ ಅದು ಬಿಸಾದೈತೆ. ಮಳಿನೂ ಬಂದಂಗೆ ಐತೆ. ಮಳೆ ಏನು ಬರಲಿಲ್ಲ. ಇವಾಗ ಸದ್ಯದ ನಾನು ವಿನುಕೊಂಡ ಹತ್ರ ಇಲ್ಲೇ ಮಳೆ ಬಂದು ಹೋಗೈತಿ. ಇವಾಗ ಸ್ವಲ್ಪ ರಿಲೀಫ್ ಅನ್ಸತೈತಿ. ತಂಪು ಗಾಳಿ ಬಿಸೋದಕ್ಕೆ ಒಳಗಡೆ ಕುಂದ್ರಕ್ಕೆ ಆಗತ್ತಂತೆ ಇಲ್ಲ. ಅಷ್ಟೊಂದು ಶೆಕೆ ಇರುತ್ತೆ. ಎಷ್ಟು ಟೈಮ್ ಆಗುತ್ತೆ ಈಗ 4 ಗಂಟೆಗೆ. ಇನ್ನೊಂದು 10 ನಿಮಿಷ ಕಡಿಮೆ ಇರುತ್ತೆ. ಈಗ ಸದ್ಯ ನಾನೇ ಗುಂಟೂರಿಗೆ ಮನೆ ಬಿಟ್ಟಾಯಿಂದ ಕರೆಕ್ಟ್ 18 ತಾಸು ಡ್ರೈವ್ ಮಾಡಿದೆ. ಈಗ ನಾನು ಜಸ್ಟ್ ಕವರ್ ಮಾಡಿದ್ದೆ 700 ಕಿಲೋಮೀಟ್ರ್. ನೆಕ್ಸ್ಟ್ 24 ಅವರ್ಸ್ ಒಳಗಡೆ ಇನ್ನೂ 800 ಕಿಲೋಮೀಟ್ರ್ ಹೋಗ್ಬೇಕು. ಗುಂಟೂರೆಲ್ಲ ದಾಟ್ಕೊಂಡೆ ಈಗ ವಿಜಯವಾಡ ಎಕ್ಸ್ಪ್ರೆಸ್ ಹೋಗೋದೀನಿ. ಬೆಳಕೂ ಆಗೈತೆ. ಈಗ ನಿದ್ದೆ ಎಳೆಯತೈತೆ ಸಿಕ್ಕಾಪಟ್ಟೆ. ಇಲ್ಲೇ ಎಲ್ಲಾದ್ರೂ ಮಲ್ಕೊಂಡು ಹೋಗೋಣಂತ. ಏಲೂರು ಹತ್ತತ್ರ ಬಂದೆ. ಸಿಕ್ಕಾಪಟ್ಟೆ ನಿದ್ದೆ ಬರೋದೈತಿ. ಅದಕ್ಕಂತೇಳಿ ಗಾಡಿ ಇಲ್ಲಿ ಯಾವುದೋ ರಾಜಸ್ಥಾನ್ ದಾಬಾಕ ಸೈಡ್ ಹಚ್ಚೀನಿ. ಇಲ್ಲಿಂದ ಏನು 760 ಕಿಲೋಮೀಟ್ರ್ ಐತಿ. ಒಂದು 2 ತಾಸು ರೆಸ್ಟ್ ಮಾಡಿ ಮಲ್ಕೊಂಡು ಮುಂದೆ ಹೋಗೋಣಂತ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣಂತೆ. ಮುಂದಿನ ನೆಕ್ಸ್ಟ್ ಪಾರ್ಟ್ ಒಳಗೆ ನೋಡೋಣ. ಸೊ ಅಲ್ಲಿ ಮಟ್ಟ ಡ್ರೈವ್ ಸೇಫ್, ಟೇಕ್ ಕೇರ್, ಬೈ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಹಾಕೋಬೇಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗಡೆ.